ಇವತ್ತು ಕಾರಲ್ಲೇ ಫಸ್ಟ್ ಇಂಟ್ರೊಡಕ್ಷನು. ನಾನು ನಿನ್ನೆ ಹೇಳ್ದ ಹಾಗೆ ಊರಿಗೆ ಹೋಗ್ತಾ ಇದ್ದೀನಿ. ಪಾಪು ಕಿವಿ ಚುಚ್ಚಿಸಾದ್ಮೇಲೆ ಹೋಗ್ಬೇಕಾಗಿತ್ತು, ಬಟ್ ಮಿಸ್ ಆಯಿತು. ಸೊ ಈಗ ಹೊರಟಿದ್ದೀವಿ ಬೆಳಗ್ಗೆನೇ. ನಾವಿವಾಗ ನಮ್ಮ ಮೀಟಿಗೆ ಹೋಗ್ತಾ ಇದ್ವಿ. ಇವತ್ತು ಏನು ಅಂದರೆ ನಮ್ಮ ಮಾವನ ಕಾರ್ಯ ಇತ್ತು, ವರ್ಷದ್ದು. ಅದಕ್ಕೆ ಮೊಸಳೆ ಇದೆಯಾ? ಮೊಸಳೆ ಎಲ್ಲಿಂದ ಐತೆ? ಹಂಗಿಂದ ಬರ್ತದಾ? ಅಂಜುಮ ಮನೆ. ಚಾರುಗೆ ಒಂದು ಸ್ವಲ್ಪ ಟಿಫನ್ ಮಾಡಿಸೋಣ ಅಂತ ಹಾಗೆ ಆನ್ ದ ವೇ ನಿಲ್ಲಿಸಿ ಟಿಫನ್ ಮಾಡಿಸ್ಕೊಂಡು ಅವಳನ್ನ ಕರ್ಕೊಂಡು ಹೋದ್ವಿ. ಆಲ್ರೆಡಿ ಅಲ್ಲೆಲ್ಲರೂ ನಮ್ಮ ಮಾವ ಸಮಾಧಿ ಹತ್ರ ಹೋಗಿದ್ರು. ಸೊ ನಾವು ಕೂಡ ಅಲ್ಲೇ ಡೈರೆಕ್ಟಾಗಿ ಹೋದ್ವಿ. ನಾವು ಕೂಡ ಪೂಜೆ ಅಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು. ಅಲ್ಲಿಂದ ಎಲ್ಲರೂ ಹೊರಟ್ವಿ. ಮುಂದೆ ಹೋಗ್ತಾನೆ ಇರಬೇಕು. ಹಾಗೆ ಮನೆಯಲ್ಲಿ ಮಕ್ಕಳಿತ್ತು ಅಂದರೆ ಎಂಥ ದುಃಖದ ಸಮಯ ಕೂಡ ಹಾಗೆ ನಿರಾಳ ಆಗ್ತಿರುತ್ತೆ. ಅವತ್ತಿನ ಯಾವುದೇ ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕೆ ವಿಡಿಯೋಸ್ ಬಂದು ಅದು ನೆಕ್ಸ್ಟ್ ಡೇ ವ್ಲಾಗ್. ಇದು ನೆಕ್ಸ್ಟ್ ಮಾರ್ನಿಂಗ್ ಎಲ್ಲರೂ ಎತ್ತು ಅಜ್ಜಿ ಮನೆಗೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಎಲ್ಲ. ತಂಗಿ ಇಬ್ಬರು ಸೇರ್ಕೊಬಿಟ್ರೆ ನಮಗೆ ಟಾರ್ಚರ್ ತಡ್ಕೊಳಕ್ಕಾಗಲ್ಲ, ಅಷ್ಟು ಕಿರ್ಚಾಡ್ತಾರೆ. ಆನ್ ದ ವೇ ಹಾಗೆ ಹೋಗ್ತಾ ಎಲ್ಲರೂ ಟಿಫನ್ ಮಾಡಿಕೊಂಡು ಹೊರಡ್ತಿದ್ವಿ. ಇವರಿಬ್ಬರಂತೂ ಜೋಡಿ ನಂಬರ್ 1, ಯಾವಾಗಲೂ ಜೊತೆಗೆ ಇರಬೇಕು ಅಕ್ಕ ತಂಗಿದಿರು. ನಮ್ಮ ಅಂಜು ಅಂದರೆ ನಮ್ಮ ಅಕ್ಕನ ಮಗಳು ಅವಳು. ಇಬ್ರಿಗೂ ಅಷ್ಟೇ ಕ್ರೇಜು, ಹತ್ಬಿಟ್ಟು ನೋಡಬೇಕು ಈ ಮಕ್ಳಿಗೆ ಏನು ಖುಷಿನೋ ಇದರಲ್ಲಿ. ನಮಗೂ ಅವೆಲ್ಲ ಅನಿಸುತ್ತೆ ಅಲ್ವಾ ಮಾಡಬೇಕು ಅಂತ. ಆದರೆ ಈ ಏಜಲ್ಲಿ ಸಿಗೋ ಖುಷಿ ಇವಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ, ಯಾರು ಏನು ಅನ್ಕೋತಾರೋ ಅಂತ ಅಲ್ವಾ. ಮಕ್ಕಳಲ್ಲಿ ಎಲ್ಲ ರೀತಿ ವ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನೆನ್ನೆ. ಸೊ ಇವತ್ತು ಶುಕ್ರವಾರನೇ ಊರಿಗೆ ಬಂದಿದ್ದು. ಇನ್ನೂ ಊರಲ್ಲೇ ಇದ್ದೀವಿ. ನಮ್ಮ ಅಮ್ಮ ಮನೇಲಿ ಇದ್ದಿದ್ದು. ಅಮ್ಮ ಅಂದರೆ ನನ್ನ ನೇಟಿವಲ್ಲಿದ್ದೆ. ಇವಾಗ ನಮ್ಮ ಡ್ಯಾಡಿ ನೇಟಿವಿಗೆ ಬಂದಿದ್ದೀವಿ. ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಮ್ಮಪ್ಪ ಮನೆ ದೇವಸ್ಥಾನ. ಹೇಗಿರುತ್ತೆ ಅಂತ ನನ್ನ ಮಗಳು. ಚಾರು ಹಾಯ್. ಎಲ್ಲರೂ ಹೇಗಿದ್ದೀರಾ? ಕೇಳಿಸ್ತಿಲ್ಲ, ಜೋರಾಗಿ ಹೇಳ್ಬೇಕು. ಇನ್ನೊಬ್ಳು ನನ್ನ ಮಗಳು. ಹಾಯ್ ಮೇಡಮ್. ಎಲ್ಲರೂ ಹೊರಟ್ವಿ. ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲಿತ್ತು. ಎಲ್ಲ ಬೇಗ ಹೊರಡೋಣ ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ. ಎಲ್ಲರೂ ಬೇಗ ಎದ್ದು ಬಂದು ಇಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಇಷ್ಟೇ ಬೇಗ ಹೊರಡಬೇಕು ಅಂದ್ಕೊಂಡ್ರು ಲೇಟೇ ಆಗೋಯ್ತು. ಬಟ್ ಏನು ನಮ್ಗೆ ಅಡ್ವಾಂಟೇಜ್ ಅಂದರೆ ಈ ದೇವಸ್ಥಾನದಲ್ಲಿ ಮೊದಲನೇ ಪೂಜೆ ಬಂದು 11 ಗಂಟೆ 11:30 ಈ ಥರ ಇರುತ್ತೆ. ನಾವು ಒಂದು ಸತಿಗೂ ಮೊದಲೇ ಪೂಜೆಗೆ ಹೋಗೇ ಇರಲಿಲ್ಲ. ಬಟ್ ಈ ಸಲ ಫಸ್ಟ್ ಟೈಮು ಹೋಗಿದ್ವಿ. ತುಂಬ ಬಿಸಿಲು, ಅಲ್ಲಿ ಕಾಲು ಇಡೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಬಿಸಿಲಿತ್ತು. ಕಾಲು ತೊಳೆಯೋದಕ್ಕೆ ಅಂತ ಹೋಗ್ತಾಯಿದ್ರು, ಕಾಲು ಓಡಿ ಹೋಗಬೇಕು ಅನ್ನಿಸ್ತಿತ್ತು, ಅಷ್ಟು ಬಿಸಿಲಿತ್ತು. ಒಳ್ಳೆ ಕೆಂಡದ ಮೇಲೆ ನಡೀತಿದ್ದೀವೇನೋ ಅನ್ನೋ ಥರ. ಮದುವೆಗಿಂತ ಮುಂಚೆ ಪ್ರತಿ ವರ್ಷವೂ ಈ ದೇವಸ್ಥಾನಕ್ಕೆ ಬರ್ತಿದ್ವಿ. ಅಂದರೆ ಶ್ರಾವಣ ಮಾಸದಲ್ಲಿ ಬರೋದು ಯಾವಾಗಲೂ ನಮ್ಮ ಅಭ್ಯಾಸ. ನಾನು, ಅಪ್ಪಾಜಿ, ಅಮ್ಮ, ಅಣ್ಣ ಎಲ್ಲರೂ ಅಷ್ಟೇ. ಆಗಸ್ಟ್ ತಿಂಗಳು ಬಂತು ಅಂದರೆ ಆಗಸ್ಟ್ 15th ನಾವು ಆಲ್ಮೋಸ್ಟ್ ಬರ್ತಾ ಇದ್ದಿದ್ದು. ಯಾವಾಗೂ ಅದು ಹಾಲಿಡೇ ಇರ್ತಿತ್ತು. ಅವಾಗ ಚಿಕ್ಕದ್ರಲ್ಲಂತೂ ಬಸ್ಸಲ್ಲಿ, ಆಮೇಲೆ ಆಟೋಗಳಲ್ಲಿ ಎಲ್ಲರೂ ಜೊತೆ ಕೂತ್ಕೊಂಡು ಏನೇನೋ ಮಾತಾಡಿಕೊಂಡು ಬರ್ತಿದ್ದಿದ್ದು. ಎಷ್ಟು ನೆನ್ಪು ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಖುಷಿ ಪಡ್ತಿರ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ನಮ್ಮ ಬಾಲ್ಯಗಳು ಅಷ್ಟೇ ಕ್ಯೂಟಾಗಿತ್ತು ಅಂತ ನೆನಪಿಸ್ಕೊಂಡಾಗ ಖುಷಿ ಆಗುತ್ತೆ ಅಲ್ವಾ. ನಾವು ಹೋದಾಗ ಇನ್ನು ಮೊದಲನೇ ಪೂಜೆ, ಇನ್ನು ಬಾಗಿಲನ್ನ ತೆಗ್ದಿರಲಿಲ್ಲ, ಒಳಗಡೆ ಎಲ್ಲ ಅಲಂಕಾರ ಮಾಡ್ತಾಯಿದ್ರು. ನನ್ನ ಮಗಳು ಕೂತ್ಕೊಂಡು ಏನೇನೋ ಬೇಡ್ತಿದ್ಲು, ಅದ್ರ ಜೊತೆ ನನ್ನ ಇನ್ನೊಬ್ಳು ಮಗಳು. ಸೊ ದೇವ್ರ ಬಾಗಿಲು ತೆಗಿಯೋಕ್ಕಿಂತ ಮುಂಚೆ ನಾವು ನಿಂತಿರ್ತೇವೆ. ಆಮೇಲೆ ನನ್ನ ಮಗಳು ನೋಡಿ ಎಷ್ಟು ತಲಹರಟೆ ಅಂದರೆ ಇವರಿಬ್ಬರು ಸೇರ್ಕೊಬಿಟ್ರೆ
ಏನೂ ಮಾಡೋಕ್ಕಾಗಲ್ಲ, ಅಷ್ಟು ತಲೆಹರಟೆಗಳು. ಅಲ್ಲೋಗಿ ಮುಂದೆ ಕೂತ್ಕೊಂಡು ಒದ್ದಾಡ್ತಿದ್ದಾರೆ. ಸೊ ಇದು ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ, ಇವೆರಡೂ ಒಂದೇ ದೇವಾಲಯದಲ್ಲೇ ಇರೋದು. ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಂ ಬಲಸಿದ್ಧಿರಸ್ತು ನಮೋ. ಈ ದೇವಸ್ಥಾನ ಇರೋದು ತುಮಕೂರು ಜಿಲ್ಲೆಯಲ್ಲಿ, ಸೊ ಗುಬ್ಬಿ ತಾಲೂಕು, ಮಣೆಕುಪ್ಪೆ ಆಂಜನೇಯ ಸ್ವಾಮಿ ಅಂತ. ಇಲ್ಲಿ ತುಂಬ ಅಂದರೆ ತುಂಬ ಪವಾಡಗಳೆಲ್ಲ ನಡೆಯುತ್ತೆ. ಇಲ್ಲಿ ಪ್ರತಿ ಒಂದ್ಸಲಿನೂ ಹೂವು ಕೇಳಬೇಕು ಅಂದರೆ ಇಲ್ಲಿ ಮೊದಲೇ ನಾವು ದಿನಾಂಕನ ಗೊತ್ತುಪಡಿಸ್ಕೋಬೇಕು. ಅದಾದಮೇಲೆ ಇಲ್ಲಿ ಹೋಗಿ ಹೂವು ಕೇಳ್ತಾರೆ. ಅದೇನೇ ಆಗುತ್ತೆ ಆದ್ರೂ ನಾವಂತೂ ಪ್ರತಿಯೊಂದು ಕಾರ್ಯಕ್ಕೂ ಇಲ್ಲಿ ಹೂವು ಕೇಳೇ ಮುಂದುವರಿತೀವಿ. ನನ್ನ ಮದುವೆಗೂ ಅಷ್ಟೇ ಇಲ್ಲಿ ಬಂದು ಹೂವು ಕೇಳಿ ಆಮೇಲೆ ನಾವೆಲ್ಲ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಆಚೆ ದೇವ್ರ ಪ್ರಸಾದ ಕೊಡ್ತಾಯಿದ್ರು. ಈ ದೇವಸ್ಥಾನದಲ್ಲಿ ಇನ್ನೊಂದೇನು ಗೊತ್ತಾ, ಈ ಪ್ರಸಾದ ಮಾಡಬೇಕಾದ್ರೆ ಅವಲಕ್ಕಿನ ಬಳಸಬಾರ್ದು. ಅವಲಕ್ಕಿನ ಒಂದು ಟೈಮ್ ನಾವು ಬಳಸಿ ಪ್ರಸಾದನ ಕೊಟ್ಟು ಅದು ಸುಮ್ಮನೆ ಹಾಗೆ ವೇಸ್ಟ್ ಆಯಿತು. ನೋಡಿ ನೆಕ್ಸ್ಟು ಎಲ್ಲಿ ಅಪ್ಪ ಕಾಯಿ ಈಡ್ಗಾಯಿ ಹೊಡೆದ್ರು. ಈಡ್ಗಾಯಿ ಹೊಟ್ಟು ಇಲ್ಲಿ ಏನು ಅಂದರೆ ಈಡ್ಗಾಯಿ ನಾವು ಯಾರಾದರೂ ಭಕ್ತಾದಿಗಳು ಹೊಡಿಲಿಲ್ಲ ಅಂದರೂ ಈ ಅರ್ಚಕರೇ ಹೊಡಿತಾರೆ. ಒಂದು ಮೂರಾದರೂ ನಿಲ್ಲಿಸ್ಬಿಟ್ಟು ಹೊಡಿತಾರೆ. ಇದು ನಮ್ಮ ರಥ, ಇದು ಮಠ ತುಂಬ ಫೇಮಸ್. ಇದು ಇಲ್ಲಿ ಒಳಗಡೆ ಎಲ್ಲ ವಿಡಿಯೋ ಅಲೋ ಮಾಡೋದಿಲ್ಲ. ದೇವ್ರನ್ನ ಯಾವುದೇ ರೀತಿ ಫೋಟೋಸ್ ತಗೊಳ್ಳೋ ಹಾಗಿಲ್ಲ. ಇಲ್ಲಿ ನನ್ನ ಮಕ್ಕಳಿಗೆ ಬಿಸಿಲು ಸೆಕೆಗೆ ತುಂಬ ಕಿರಿಕಿರಿ ಆಗ್ತಿದ್ರು. ಫೈನಲಿ ಅಲ್ಲೇ ಊಟ ಕೂಡ ಕೊಟ್ಟಿದ್ರು. ಊಟ ಎಲ್ಲ ಮುಗಿಸ್ಕೊಂಡು, ಇದು ನಮ್ಮ ಅಕ್ಕ, ಸೊ ಎಲ್ಲ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬಂದು ಮಲ್ಗೆದ್ದು ಎಲ್ಲ ಸುಳ್ಳು. ಊರಲ್ಲಿದ್ದೀವಿ ಅಂದರೆ ಊರು ಸುತ್ತೋದೇನೆ. ಸೊ ಹಾಗೆ ಸಂಜೆ ಆಗೋಗಿತ್ತು ಆಲ್ರೆಡಿ. ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನೋ ಇದ್ರಲ್ಲಿ ತಾನೇ ಅದೇ ಉಪ್ಪು ಅಂತ ಮಾಡ್ತಾರಲ್ಲ, ಮತ್ತೆ ನಮ್ಮಮ್ಮ ಮೊಮ್ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಜೋಗಾಲಲ್ಲಿ ಆಡಿಸ್ತಾ ಇದ್ದಾರೆ. ಇದು ನಮ್ಮನೆ ಅಂದರೆ ನಮ್ಮೂರಿಂದ ಸ್ವಲ್ಪ ಕೆಳಗಡೆ ಬಂದು ಓಡಾಡೋಕ್ಕೆ ಅಂತ ಬಂದ್ವಲ್ಲ, ಅಲ್ಲಿ ಹಾಗೆ ಎಲ್ಲ ಮನೇನೂ ನಮ್ಮ ಮನೆಯೇ ಅನ್ನೋ ಥರ ಫೀಲ್ ಇರುತ್ತೆ. ಅಲ್ಲಿ ಸನ್ಸೆಟ್ ಆಗ್ತಾಯಿತ್ತು. ಆ ಸೂರ್ಯನ ಬೆಳಕೆಲ್ಲ ಅಮ್ಮನ ಮೇಲೆ, ನನ್ನ ಮಗಳ ಮೇಲೆ ಬಿದ್ದಿತ್ತು. ಅಕ್ಕ ತಂಗಿದಿರಂತೂ ಒಂದು ಕಡೆ ಬಿಟ್ಟಂತೂ ಇರಲ್ಲ ನೋಡಿ, ಇಬ್ಬರು ಒಂದೇ ಹಚ್ಕೊಂಡ್ಬಿಟ್ಟಿರ್ತಾರೆ ಹಾಗೇನೇನೆ. ಸೊ ಇಲ್ಲಿ ಜೋಗಲಲ್ಲಿ ಆಡಬೇಕಾದ್ರೆ ನಮ್ಮ ಚಿಕ್ಕಮ್ಮ, ಇವಳು ನಮ್ಮ ಅಕ್ಕ, ಇಷ್ಟೇ ಜನನು ಹಿಂಗೆ ವಾಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಸಂಜೆ ಅವರಿಬ್ರು ನಾವಿಬ್ರು ಅಕ್ಕ ತಂಗಿದ್ದೀರಿ. ಎಲ್ಲೇ ಬಂದ್ಬಿಟ್ರು ಹಿಂಗೆ ಜೋಡಿ. ನಮ್ಮ ಹಿಂದೆಗಳು ನಮ್ಮ ಸೈನ್ಯ ಓಡಿ ಓಡಿ ಬರ್ತವೆ. ಎಲ್ಲೂ ಪ್ರೈವೇಟಾಗಿ ಏನೋ ಮಾತಾಡೋಣ ಅಂದರೆ ಎಲ್ಲೂ ಬಿಡಲ್ಲ. ಎಲ್ಲಿಂದ ಪ್ರೈವಸಿ, ಎಲ್ಲಿಗೆ ಹೋದ್ರು ಅಷ್ಟೇ. ಹಳ್ಳಿ ನೇಚರ್ನ ನೋಡೋದೇ ಚೆಂದ. ಸುತ್ತಮುತ್ತ ಪೂರ್ತಿ ಹಸಿರೆ. ಇದೆಲ್ಲ ನಮ್ಮ ಅಜ್ಜಿ ಮನೆ, ತೋಟ ಎಲ್ಲ ಇರೋದು ಇಲ್ಲೇ. ಎಷ್ಟು ದೂರದಲ್ಲಿ ನಮ್ಮ ಊರ ಕಡೆ ಜಾಸ್ತಿ ನವಿಲುಗಳಂತೂ ನಾವು ಎಷ್ಟು ಇದ್ದಾವೆ ಅಂದರೆ ಅಷ್ಟು ನವಿಲುಗಳು. ನನ್ನ ಮಗಳಂತೂ ಆ ನವಿಲನ್ನ ನೋಡಿ ಏನು ಕಿರ್ಚಾಡ್ತಿದ್ಲು. ಈ ಸನ್ಸೆಟ್ ಬೇರೆ ಆಗ್ತಾಯಿತ್ತಾ, ಅದನ್ನು ನೋಡ್ತಿದ್ರೆ ಹಾಗೆ ಇನ್ನೆಲ್ಲೂ ಹೋಗೋದೇ ಬೇಡ, ಇಲ್ಲೇ ಕೂತ್ಕೊಬಿಡೋಣ ಅನ್ನೋಷ್ಟು ಫೀಲ್ ಆಗುತ್ತೆ. ಅಷ್ಟು ಚೆಂದ ಇರುತ್ತೆ. ಇದಂತೂ ನಮ್ಮ ಊರಲ್ಲಿರುವಂಥ ಹಳೇ ಕಲ್ಯಾಣಿ. ಇದು ಈ ಕಲ್ಯಾಣಿಗಳನ್ನೆಲ್ಲ ಕೆಂಪೇಗೌಡರು ಕಟ್ಟಿಸಿರೋದು ಅನ್ನೋ ಪ್ರತೀತಿ ಇದೆ. ಅದು ಹೊಟ್ಟೋಗ್ಬಿಡುತ್ತೆ ಚಿನಿ, ನಾವು ಹೋಗೋಷ್ಟರಲ್ಲಿ. ಏನಾಯ್ತು? ಏನದು? ಯಾಕೆ ಕಂದ ಹೊರಟೋಯ್ತದು? ಅವಳನ್ನ ಸಮಾಧಾನ ಮಾಡೋಕ್ಕಂತೂ ಎಷ್ಟು ಕಷ್ಟ ಆಯಿತು ಅಂದರೆ ಆ ನವಿಲ್ಗಳನ್ನ ಎಲ್ಲಿಂದ ಹಿಡ್ಕೊಬಂದು ಕೊಡೋದು ಅವಳಿಗೆ. ಹೋಗೋಣ ನವಿಲ್ ಇಟ್ಕೊಡು ಅಂದರೆ ನಾನು ಹೇಗೆ ಇಟ್ಕೊಡೋಕ್ಕೆ ಸಾಧ್ಯ? ನಮ್ಮೂರೆಲ್ಲ ಹೇಗಿದೆ, ನಾನು ಹುಟ್ಟಿ ಬೆಳೆದಂಥ ಊರಿದು.
ಈ ಊರು ನನಗೆ ಅಂದರೆ ತುಂಬ ಇಷ್ಟ. ಯಾಕೆಂದರೆ ನಾನು ಹುಟ್ಟಿದ ಊರಿದು. ನನ್ನ ಬಾಲ್ಯದ ನೆನಪೆಲ್ಲ ಇದೇ ಊರಲ್ಲಿ ಕಳೆದಿರೋವಂಥದ್ದು. ನಾವಿದ್ದಾಗ ಅಲ್ಲಿ ನೋಡಿ ಇಷ್ಟು ಚೆನ್ನಾಗಿ ನಮಗೆ ಇಲ್ಲೋ ಊರಂದ್ರೇ ಇದರಲ್ಲೆಲ್ಲ ಖುಷಿ. ಫುಲ್ ಗ್ರೀನರಿ. ನಮಗೆ ಬೇಸಿಗೆ ಕಾಲ ಬಂತು ಅಂದರೆ ಅಷ್ಟೇ, ಇಲ್ಲಿಗೆ ಬಂದುಬಿಟ್ರೆ ನಾವು ಇನ್ನು 2 ತಿಂಗಳು ನಮ್ಮ ಅಪ್ಪ ನಮ್ಮ ಅಮ್ಮನ ನೆನಪೇ ಇರ್ತಿರ್ಲಿಲ್ಲ ನಮಗಂತೂ. ಫೈನಲಿ ಚಾರು ಸ್ವಲ್ಪ ಸಮಾಧಾನ ಆದ್ಲು. ಏನದಲ್ಲಿರೋದು? ನವಿಲು. ಬಾ ಆಟ ಆಡೋಣ. ನಿಜವಾಗ್ಲೂ ನಾವು ನಮ್ಮೂರಿಗೆ ಬಂದಾಗಲೇ ನಾವಾಗಿರ್ತೀವಿ ಅನಿಸುತ್ತೆ. ಇಲ್ಲಿ ನೋಡಿ ನಮ್ಮ ಮಕ್ಕಳನ್ನಂತೂ ನಾವು ಸವಾರಿ ಮಾಡಿಕೊಂಡು ಈ ಥರ ಎಲ್ಲ ಬೆಂಗಳೂರಲ್ಲಿ ಇರೋಕ್ಕಾಗುತ್ತಾ? ಇದು ಹೀಗೆ ಅಜ್ಜಿ ನಾವು ಚಿಕ್ಕವರಿದ್ದಾಗ ಇವ್ರ ಹತ್ರ ಎಲ್ಲ ಹೋಗಿ ಅಜ್ಜಿ ನಮ್ಮ ಅಕ್ಕನ ನಿನ್ಸ್ಕೊಂಡು ಡ್ಯಾನ್ಸ್ ಮಾಡು ಹಾಗೆ ಹೀಗೆ ಅಂತ ಎಲ್ಲ ಇದು ಮಾಡ್ತಿದ್ರು. ಸೊ ಇವಾಗ ನಮ್ಮನ್ನು ನೋಡಿದಾಗ ಮೊಮ್ಮಕ್ಕಳೇ ಅಂತ ಮಾತಾಡಿಸ್ತಾರೆ. ಅದೇ ಪ್ರೀತಿಯೇ, ಸ್ವಂತ ಮೊಮ್ಮಕ್ಕಳನ್ನ ಮಾತಾಡಿಸ್ದಷ್ಟೇ ಒಂಥರ ಖುಷಿ ಅಲ್ವಾ ಅದು. ಫೈನಲಿ ನೈಟು ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನಮ್ಮ ಅಜ್ಜಿ ಮನೇಲಿ. ಇದು ನಮ್ಮ ಅಜ್ಜಿ ಮನೆ ತುಂಬ ದೊಡ್ಡ ಮನೆ. ಆ್ಯಕ್ಚುಲಿ ಅಜ್ಜಿ ಮನೆ ವ್ಲಾಗ್ ಮಾಡೋಣ, ಹೋಮ್ ಟೂರ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಹೋದಾಗ ಮಾಡ್ತೀನಿ. ಇವರೆಲ್ಲ ನಮ್ಮ ಅತ್ತೆದಿರು ಲೈನ್ ಕೂತಿದ್ದಾರೆ. ಅತ್ತೆ ನಂಬರ್ 1, ಅತ್ತೆ ನಂಬರ್ 2, ಅತ್ತೆ ನಂಬರ್ 3, ಅತ್ತೆ ನಂಬರ್ 4 ಹೀಗೆ. ಸೊ ನಾವೆಲ್ಲ ಅಕ್ಕ ತಂಗಿದಿರು ಒಂದು ಕಡೆ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಇದಾಗಿತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೂಡ ನಮ್ಮ ಊರಲ್ಲೇ ಏನೆಲ್ಲ ಮಾಡಿದ್ವಿ ನೆಕ್ಸ್ಟ್ ಡೇ ಅನ್ನೋದನ್ನ ಮತ್ತೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.